ಚಪ್ಪಾಳೆ ಕೇಳ್ಬಿಟ್ಟು ನಮ್ಗೆ ಗೂಸ್ ಬಂಪ್ಸ್ ಮೂಮೆಂಟ್. ಪ್ರತಿಯೊಂದು ಕಾಮಿಡಿಗೂ ಮತ್ತೆ ಪ್ರತಿಯೊಂದು ಪಂಚ್ ಡೈಲಾಗ್ಸ್ಗೂ ಅವ್ರ ಎಕ್ಸ್ಪ್ರೆಷನ್ಸ್ ನೋಡೋದಕ್ಕೆ ನಾವು ಕಾಯ್ತಿದ್ವಿ. ನಾನು ಇಡೀ ಸಿನಿಮಾ ಕೂತೇ ಇಲ್ಲ, ಅಲ್ಲೇ ನಿಂತ್ಕೊಂಡು ಐ ವಾಸ್ ವೇಟಿಂಗ್ ಫಾರ್ ಜನರದು ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ. ನಿನ್ನೆಯಿಂದ ನಾನು ಫುಲ್ ಪ್ಯಾನಿಕ್ ಆಗಿದ್ದೀನಿ, ನರ್ವಸ್ ಆಗಿದ್ದೀನಿ, ನಾಳೆ ಹೆಂಗಿರುತ್ತೆ, ಜನ ಬರ್ತಾರಾ ಇಲ್ವಾ ಅಂತ ಥಿಯೇಟರ್ಗೆ. ಬಟ್ ತುಂಬಾ ಜನ ಬಂದಿದ್ದಾರೆ ಅಂಡ್ ಅವ್ರ ರೆಸ್ಪಾನ್ಸ್ ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಟು ಬಿ ಹಾನೆಸ್ಟ್. ಅಂಡ್ ನಮಗೆ ಸಪೋರ್ಟ್ ಮಾಡಿರೋ ಎಲ್ಲ ಸೆಲೆಬ್ರಿಟೀಸ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಮ್ಮ ಟ್ರೈಲರ್ ಲಾಂಚಿಗೆ ಬಂದಿದ್ದು ಶ್ರೀಮುರಳಿ ಸರ್. ಸಿನಿಮಾ ಈ ಮಟ್ಟಕ್ಕೆ ಬರೋದಕ್ಕೆ ಎಲ್ಲರೂ ಕಾರಣ ಆಗ್ತಾರೆ. ಜೊತೆಗೆ ಆಲೋಕೆ ಅವ್ರ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾದಲ್ಲಿ. ಹಾಗೆ ಚಂದನ್ ಶೆಟ್ಟಿ ಅವ್ರದ್ದು ಗಣಪತಿ ಸಾಂಗ್ ಅಂತೂ ಅದ್ಭುತವಾಗಿ ಬಂದಿದೆ. ಆಮೇಲೆ ವಿ.ಪಿ. ಸರ್ ಸಾಂಗ್ ನೀವೆಲ್ಲರೂ ಲಾಸ್ಟ್ ಅಲ್ಲಿ ಕೇಳಿ ಫುಲ್ ಎಮೋಷನಲ್ ಆಗಿ ಪಕ್ಕ ಕಣ್ಣೀರಂತೂ ಬಂದಿರುತ್ತೆ ಅಂತ ಅನ್ಕೋತೀನಿ. ಧ್ರುವ ಸರ್ ಫ್ಯಾನ್ಸ್ ಎಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಅಂಡ್ ಧ್ರುವ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಟೀಮ್ ಅವ್ರನ್ನ ಕರೆದಿ ಫೈಟ್ಸ್ ಕೊಟ್ಟು ನಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಅವ್ರಿಗೂ ತುಂಬಾ ಇಷ್ಟ ಆಗಿದೆ ಸಿನಿಮಾ. ಸೊ ನೀವೆಲ್ಲರೂ ಬರಲೇಬೇಕು ಥಿಯೇಟ್ರಿಗೆ, ಯಾಕೆಂದ್ರೆ ಈ ಸಿನಿಮಾ ಮಿಸ್ ಮಾಡ್ಕೋಬಾರ್ದು. ಹೊಟ್ಟೆ ಉಣ್ಣಾಗೋಷ್ಟು ನಕ್ಕು ಮಜಾ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗೋ ಅಂತ ಸಿನಿಮಾ. ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ, ಬರ್ತೀರಾ? ಇವತ್ತು ನೋಡ್ರಿ ಆಡಿಯನ್ಸ್ದು ಹಾನೆಸ್ಟ್ ರಿವ್ಯೂಸ್ನ ನೀವು ಕೇಳಿ ಡಿಸೈಡ್ ಮಾಡಿ ಸಿನಿಮಾಗೆ ಬನ್ನಿ. ಸುಮ್ಮನೆ ಬನ್ನಿ, ಚೆನ್ನಾಗಿದೆ ಅಂತ ನಾವು ಪ್ರಚಾರ ಮಾಡ್ತಿಲ್ಲ. ನಿಜವಾಗ್ಲೂ ಜನರು ವಿಷಲ್ಲು ಶಿಳ್ಳೆ ಚಪ್ಪಾಳೆಗಳು ನಾವೇನಿವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ರಿಲೀಸ್ ಮಾಡ್ತೀವಿ ವಿಡಿಯೋಸ್, ಆ ರಿವ್ಯೂಗಳನ್ನ ಕೇಳ್ಕೊಂಡು ನೀವು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದೀರಾ, ಸೊ ಹೇಗೆ ಅನಿಸ್ತು? ಖುಷಿ ಆಯಿತು. ಇದು ಇಷ್ಟು ವರ್ಷಗಳ ಕನಸು. ನಮಗೆ ಮೊದಲನೇ ಸಿನಿಮಾ ಗೆಲ್ಲೇಬೇಕಾಗಿತ್ತು. ಹೊಸಬ್ರಿಗೆ ಚಾನ್ಸಸ್ ಜಾಸ್ತಿ ಸಿಗಲ್ಲ. ಸೊ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಆಕ್ಚುಲಿ ಮಾತು ಬರ್ತಿಲ್ಲ. ನಮ್ಗೆ ಆ ಥಾಟ್ ಪ್ರೊಸೆಸ್ ಹಂಗೆ ಇದ್ದಿತ್ತು. ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಒಬ್ಬ ಎದ್ದೋದ್ರು ನಾವು ಸೋತಂಗೆ ಅಂತಾನೆ ನಾವು ತೀರ್ಮಾನ ಮಾಡ್ಬಿಟ್ಟಿದ್ವಿ. ಸೊ ಕೊನೆ 20 ನಿಮಿಷ ಗೆದ್ದಿದೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಗೆದ್ದಿದೆ. ಥ್ಯಾಂಕ್ ಯು. ಡಿಫ್ರೆಂಟ್ ವರ್ಷನ್ ಆಫ್ ಡೈಲಾಗ್ಗಳಿದೆ ಅಂತ ಹೇಳ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ನಮ್ಮ ಸಿನಿಮಾ ನಿಂತಿರೋದ ರೈಟಿಂಗ್ ಮೇಲೆ. ನಾವೆಲ್ಲ ಇಂಟರ್ವ್ಯೂಲು ಹೇಳ್ತಾ ಬಂದಿದ್ದೀವಿ. ಕನ್ನಡಕ್ಕೆ ಬರಹಗಾರ ಏನಿದ್ದಾರೆ, ರೈಟರ್ಸ್ ಏನಿದ್ದಾರೆ ಕನ್ನಡದಲ್ಲಿ ಅಗಾಧವಾಗಿದ್ದಾರೆ. ಅವ್ರಿಗೆ ವ್ಯಾಲ್ಯೂ ಇಲ್ಲ, ದುಡ್ಡಿಲ್ಲ, ಅವ್ರಿಗೆ ಪ್ರಶಂಸೆ ಸಿಗ್ತಿಲ್ಲ. ಅದೆಲ್ಲ ನಮ್ಮ ಸಿನಿಮಾ ಸಿಕ್ಕಿದೆ. ನಮ್ಮ ಸಿನಿಮಾ ರೈಟಿಂಗ್ಗೆ ತಾಕತ್ತಿದೆ. ಸೊ ಹಾಗಾಗಿ ಡೈಲಾಗ್ಸು, ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಸಖತ್ತಾಗಿರೋದ್ರಿಂದ ಜನ ಇಷ್ಟಪಟ್ಟಿದ್ದಾರೆ. ನಾನು ಇಂಡಸ್ಟ್ರಿ ಅವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ರೈಟರ್ಸ್ ತುಂಬಾ ಜನ ಇದ್ದಾರೆ, ಅವ್ರಿಗೆ ಸಿಗ್ಬೇಕಾಗಿರೋ ವ್ಯಾಲ್ಯೂ ಕೊಟ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಅದನ್ನ ಈ ಪ್ರೇಕ್ಷಕರೇ ಹೇಳ್ತಾ ಇದ್ದಾರೆ. ಇವಾಗ ಒಂದಿಷ್ಟು ಡೈಲಾಗ್ಗಳ ಬಗ್ಗೆ ಹೇಳಿದ್ರಿ. ಇವಾಗ ಲಾಸ್ಟ್ ಅಲ್ಲಿ ಬಿಯರ್ ಬಾಟಲ್ ಇಂದ ಕಾಲ್ ತೊಳಿತೀರಾ, ಅಲ್ಲೊಬ್ರು ಕೆಳಗಡೆ ಕುಡುಕರು ಬೇಜಾರಾಗ್ತಾ ಇದ್ರು, ಸರ್ ಬಿಯರ್ ಬಾಟಲ್ ಅಲ್ಲಿ ಕಾಲ್ ತೊಳ್ಬಿಟ್ರು, ನಮಗ್ ಕೊಡ್ಬೋದಿತ್ತು ಅಂತ. ಏನ್ ಆ ಸೀನ್ ಏನಂತ? ಡೆಫಿನೆಟ್ಲಿ ನಾವು ಸರಿ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರೆ ನಮ್ಮ ಸರಿ ಯಾರು ಇರಲ್ಲ. ಅದೇ ಅದರ ಅರ್ಥ. ಎಣ್ಣೆ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಬೇರೆ ಚಟಗಳಾಗಿರ್ಬೋದು, ಅವ್ನು ಸರಿ ಇಲ್ಲ ಅನ್ನೋದು ಅವನಿಗೆ ಗೊತ್ತಿದ್ರೆ ಅವ್ನಿಗೆ ಯಾರು ಬೇರೆ ಹೇಳೋದೇ ಬೇಕಾಗಿಲ್ಲ ಅವನಿಗೆ. ಸೊ ಅದರ ಅರ್ಥ ಅಷ್ಟೇನೆ. ಯಾರೇ ಚೆನ್ನಾಗಾಗ್ಬೇಕು ಚೆನ್ನಾಗ್ ಆಗ್ಬಾರ್ದು ಅಂತ ಅವ್ನು ಡಿಸೈಡ್ ಮಾಡಿದ್ರೆ ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ. ಸೊ ಆ ಕುಡ್ಕರಿಗೂ ಅದನ್ನೇ ಹೇಳೋದು. ಅವ್ರು ಬೆಳಗ್ಗೆ ರಾತ್ರಿವರೆಗೂ ಕುಡ್ಕೊಂಡಿರ್ತಾರೆ, ಬೇರೆಯವ್ರ ಒಪಿನಿಯನ್ಸ್ ಮ್ಯಾಟರ್ ಆಗಲ್ಲ. ಅವ್ನು ಸರಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಮೋಸ್ಟ್ಲಿ. ನಾವ್ ಹೇಳೋದೇನು ಬೇಕಾಗಿಲ್ಲ. ಇವಾಗ ಕಿರಿಕ್ ಕ್ವಾಲಿಟಿ ಇರ್ಬೋದು, ಆಮೇಲೆ ಹಾಸ್ಟೆಲ್ ಹುಡುಗರು ಇರ್ಬೋದು, ಅದಾದ್ಮೇಲೆ ನಿಮ್ಮ ಸಿನಿಮಾ ಇರ್ಬೋದು, ಇದೆಲ್ಲ ಸ್ಟೂಡೆಂಟ್ಸ್ಗೆ ರಿಲೇಟ್ ಆಗಿರುವಂಥ ಒಂದು ಸಿನಿಮಾ. ಸೊ ಹಾಗಾಗಿ ಇತ್ತೀಚಿನ ದಿನಕ್ಕೆ ಈ ಸಿನಿಮಾ ಜನರಿಗೆ ತಲುಪಕ್ಕೆ ಅಂದ್ರೆ ಈಸಿ ಆಗುತ್ತಾ ಅಂತ? ಸರ್ ಈಸಿ ಅಂತ ಇಲ್ಲ ಸರ್. ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಲೇ ತೀರ್ಮಾನ ಮಾಡಿದ್ವಿ, ಹೊಸಬ್ರು ಸಿನಿಮಾ ರೀಚ್ ಮಾಡಿಸ್ಬೇಕಂದ್ರೆ ನಾವು ದೊಡ್ಡ ಸಿನಿಮಾಗಳ ತರ ಪ್ರಮೋಷನ್ ಮಾಡಬೇಕು. ಹಾಗೆ ರೋಡ್ಗೆ ಇಳಿದು ಕೈ ಮುಗಿದು ಜನರನ್ನ ಥಿಯೇಟರ್ ಕರ್ಕೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ಈಗಾಗಲೇ 50-60 ದಿನಗಳ ಕಾಲ ಪ್ರತಿ ಡಿಸ್ಟ್ರಿಕ್ಟ್ಗೂ ಹೋಗಿ ಖುದ್ದಾಗಿ ಪ್ರತಿ ಆಕ್ಟರ್ ನಾವು ಹೋಗಿ ಪ್ರಮೋಟ್ ಮಾಡಿದೀವಿ. ಇನ್ನ ವರ್ಡ್ ಆಫ್ ಮೌತ್ ಅಷ್ಟೇ, ಪ್ರಮೋಷನ್ಸ್ ಎಲ್ಲ ಆಗಿದೆ. ಇನ್ನ ವರ್ಡ್ ಆಫ್ ಮೌತ್ ಚೆನ್ನಾಗಿ ಬಂತು ಅಂತಂದ್ರೆ ಜನ ನಮ್ ಕೈ ಹಿಡಿತಾರೆ. ಇವಾಗ ಇಂಟರ್ವಲ್ ಮುಗೀತು, ಇನ್ನೊಂದು ಇಂಟರ್ವಲ್ ತಗೊಂಡು ಮತ್ತೆ ಪಾರ್ಟ್ 2 ಬರೋದು ಏನಾದ್ರು ಇದನ್ನ? ಅದಕ್ಕೆ ಉತ್ತರ ಅದು ಮೇ ಬಿ ಕಂಟಿನ್ಯೂಡ್ ಅಂತ ಇದೆಯಲ್ಲ, ಅದು ಮೇ ಬಿ ಅದು ಒಂದು ಪಾಸ್ ಕೊಟ್ಟಿದೀವಿ, ಆ ಪಾಸೇ ಇಂಟರ್ವಲ್. ಸೊ ನಿಮ್ಗೆಲ್ರೂ ನೋಡಿದ್ರ ಸಿನಿಮಾ, ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ನಿಮ್ಗೆ ಒಂದಷ್ಟು ಜನನು ಹೇಳಿದ್ದಾರೆ. ಆ ರಿವ್ಯೂಗಳಿಗೆ ನಾವು ಕಾಯ್ತಾ ಇದ್ವಿ. ನಾವು ಡೈಲಿ ನೋಡಿ ಒಂದಷ್ಟು ಮ್ಯೂಸಿಕ್ಗಳು ಹಾಕಿ ನೋಡಿ, ಮ್ಯೂಸಿಕ್ ಚೇಂಜ್ ಮಾಡಿ ಒಂದಷ್ಟು ಸೆನ್ಸಾರ್ ಅವ್ರು ಕಟ್ ಮಾಡಿದ್ರು. ಅದೊಂದು ಬೇಜಾರಿದೆ. ಬಿಟ್ರೆ
ಎಲ್ಲಾ ಕಡೆಯಿಂದ ರೆಸ್ಪಾನ್ಸ್ ನನ್ಗೆ ಆಲ್ರೆಡಿ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ರು. ಇವನ್ ಶಿವಮೊಗ್ಗದಿಂದ, ಮೈಸೂರಿಂದ, ಹುಬ್ಳಿ, ದಾವಣಗೆರೆ ಈ ಕಡೆಯಿಂದ ಎಲ್ಲ ಕಾಲ್ ಮಾಡಿ ಹೇಳ್ತಾ ಇದಾರೆ, ಸಿನಿಮಾ ನಾವೇನೋ ಅನ್ಕೊಂಡಿದ್ವಿ ನೀವು ರೋಡ್ಗಿಳಿದು ಪ್ರಮೋಷನ್ ಮಾಡ್ಬೇಕಾದ್ರೆ ಯಾರೋ ಹುಡುಗರು ಮಾಡ್ತಾ ಇದಾರೆ ಅಂತ. ಬಟ್ ಇವಾಗ ನೋಡಿದ್ರೆ ಇದು ಒಂದ್ 5 ಸಿನಿಮಾ ಮಾಡಿರೋರ್ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಆ ಲೆವೆಲ್ ಇದೆ. ಎಸ್ಪೆಷಲಿ ರೈಟಿಂಗ್ಗೆ ನಾನೇ ಹೇಳ್ಕೊಂಡಂಗೆ ಆಗ್ಬಿಡುತ್ತೆ ಅದು. ಒಂದಷ್ಟು ಜನ ಹೇಳ್ತಾ ಇದಾರೆ ಸರ್, ಅದು ತುಂಬಾ ಖುಷಿ ಆಯ್ತು ನನ್ಗೆ. ಸೊ ಯೂತ್ಸ್ ಅಷ್ಟೇ ಅಲ್ಲ, ಒಂದಷ್ಟು ಜನ ದೊಡ್ಡವರು ಯಾರು ಪೇರೆಂಟ್ಸ್ ಇದೀರಾ ಅವ್ರೆಲ್ಲರೂ ಬಂದು ನೋಡುವಂತ ಸಿನಿಮಾ ಇದು. ನಿಮಗೆ ಮನರಂಜನೆ ಅನ್ನೋದು ಎವ್ರಿ ಮಿನಿಟ್ ಇರುತ್ತೆ. ಹೊಸ ತರದ ಡೈಲಾಗ್ಸ್ ಗಳನ್ನ ಕೇಳ್ಬೋದು ನೀವು. ಇವ್ರುಗಳು ಕೂಡ ನೋಡಿದ್ದಾರೆ, ನೀವು ಬಂದು ನೋಡಿ. ಎಲ್ಲ ಮಾತಾಡೋದಲ್ಲ, ನಾನೇನ್ ಮಾತಾಡಲಿ, ನನಗೆ ಅದೇ ತುಂಬಾ ಖುಷಿ ಇದೆ. ಎಲ್ಲ ಕಡೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಯವಿಟ್ಟು ಹಿಂಗೆ ಬರಬೇಡಿ, ಭಯ ಆಗುತ್ತೆ. ಅದೇ ಮೈಸೂರಾಗ್ಲಿ, ಹಾಸನ, ತುಮಕೂರು, ಇಲ್ಲೆಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಕಾಲ್ ಮಾಡಿ ಹೇಳ್ತಿದ್ದಾರೆ. ಅದೇ ನಿಮ್ಮ ಮುಖಾಂತರ ಇನ್ನೂ ಒಂಚೂರು ಪುಷ್ ಮಾಡೋದು ನಿಮ್ಮ ಕೈಲಿದೆ. ಥ್ಯಾಂಕ್ ಯು. ಸಿನಿಮಾ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲ 3 ಜನನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನನ್ನ ಶಶಿ ನನ್ನ ತುಂಬಾ ಕ್ಲೋಸ್ ಫ್ರೆಂಡು, ಸಕ್ಕತ್ತಾಗಿ ಮಾಡಿದ್ದಾನೆ. ಅವ್ನ ನನ್ನ ದೊಡ್ಡ ಸ್ಕ್ರೀನ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅವ್ನು ನನ್ನ ಕನ್ಸು ಕಂಡ್ಕೊಂಡಿದ್ದ ಸಿನಿಮಾ ಮಾಡಬೇಕು ಅಂತ ಒಂದು 10-12 ವರ್ಷ ಹಿಂದೆ. ಬಟ್ ಇವತ್ತು ಆ ಕನ್ಸನ್ನ ಅವನು ನನಸು ಮಾಡ್ಕೊಂಡಿದ್ದಾನೆ. ಅದು ನನಗೆ ತುಂಬಾ ಪರ್ಸನಲಿ ಖುಷಿ ಆಗುತ್ತೆ. ಖಂಡಿತ ತುಂಬಾ ಅಂದ್ರೆ ಕನೆಕ್ಟ್ ಆಗುತ್ತೆ. ಏನಕ್ಕಂದ್ರೆ ನಾವು ಕಾಲೇಜಲ್ಲಿ ತುಂಬಾ ತರಲೆ ಮಾಡ್ತೀವಿ, ಕ್ಲಾಸ್ ಬಂಕ್ ಕೊಡ್ಕೊಂಡು ಟೀಚರ್ಸ್ಗಳ ಮರ್ಯಾದೆ ಕೊಡದೆ ಓಡಾಡ್ಕೊಂಡು ಎಲ್ಲ ಮಜಾ ಮಾಡ್ಕೊಂಡಿರ್ತೀವಿ. ಅದಾದ್ಮೇಲೆ ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಈ ಥರ ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಓಕೆ ಈಗೆಲ್ಲ ಆಗುತ್ತೆ ಜೀವನದಲ್ಲಿ ಅಂತ. ಆ್ಯಂಡ್ ಇನ್ನು ಮುಂದೆ ಏನಾಗುತ್ತೆ ಅನ್ನೋದು ನಾನು ಕಾಯ್ತಾ ಇದ್ದೀನಿ. ಸಿನಿಮಾದಲ್ಲೇ ಇಂಟರ್ವೆಲ್ ಕೊಟ್ಟಿದ್ದಾರೆ, ಐ ಮೀನ್ ಕಥೆಯಲ್ಲೇ ಇಂಟರ್ವೆಲ್ ಕೊಟ್ಟಿದ್ದಾರೆ. ಮುಂದೆ ಏನಾಗೋದು ಅಂತ ನಾನು ಕ್ಯೂರಿಯಸ್ ಆಗಿದ್ದೀನಿ. ಬಂದ್ರೆ ನಮಗೂ ಖುಷಿ ಆಗುತ್ತೆ. ಇನ್ನು ಮುಂದೆ ಏನಾಗೋದು, ಈ 3 ಜನ ಕ್ಯಾರೆಕ್ಟರ್ ಇರೋದು ಲೈಫಲ್ಲಿ ಕಥೆಯಲ್ಲಿ ಅಂತ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಸಂಗೀತ ಇದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹೀರೋದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಈ ಮೂವಿನ ಬಂದು ಥಿಯೇಟ್ರಲ್ಲೇ ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ತುಂಬಾ ಖುಷಿಯಾಗಿದೆ. ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಎಲ್ರು ಹೊಸಬ್ರು ಮಾಡಿರೋದಲ್ವಾ, ಎಲ್ರಿಗೂ ಗೊತ್ತಿರ್ತಾರೆ ಇದೊಂದು ಹೊಸ ತಂಡ, ಹೊಸ ಪ್ರಯತ್ನ. ಸೊ ಜನ ಬರ್ತಾರಾ ಇಲ್ವಾ ಈ ಭಯ ಒಂದು ಇತ್ತು, ತುಂಬಾ ಇತ್ತು, ಇಡೀ ಟೀಮ್ಗೆ ಇತ್ತು. ಬಟ್ ತುಂಬಾ ಹೌಸ್ಫುಲ್ ಆಗಿರೋದು ತುಂಬಾ ಖುಷಿ ಇದೆ. ಎಷ್ಟು ಖುಷಿ ಅಂದ್ರೆ ನಂಗೆ ಪ್ರಾಬ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಅಷ್ಟು ಖುಷಿ ಇದೆ. ನಾನೇ ಶಾಕ್ ಹೋಗಿದ್ದೀನಿ ಇಷ್ಟೊಂದು ಜನ ಬಂದಿರೋದು. ಸೊ ಹೀಗೆ ನಾನು ಇನ್ನೂ ಯಾರು ಬಂದು ನೋಡಿಲ್ಲ ನಮ್ಮ ಮೂವಿನ, ಎಲ್ರಿಗೂ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಈ ಮೂವಿನ ಬಂದು ನೋಡಿ. ಇದು ಪೈಸಾ ವಸೂಲ್. ನೀವು ಟಿಕೆಟಿಗೆ ಏನು ಹಣ ಕೊಡ್ತೀರಾ ಅದಕ್ಕೆ 100ರಷ್ಟು ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಇದರಲ್ಲಿ ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ನಿಮಗೆ ಫ್ಯಾಮಿಲಿ ಇದೆ, ಎಮೋಷನ್ಸ್ ಇದೆ, ನಿಮಗೆ ಲೈಫ್ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಆ್ಯಂಡ್ ಕಲಿಬೇಕು ಅಂತ ಅಂದ್ಕೊಂಡ್ರೆ ಕಲಿಯೋಕ್ಕೂ ಏನಾದರೂ ಸಿಗುತ್ತೆ, ಹಾಗೆಲ್ಲ ಕಲೀಲೇಬೇಕು ಅಂತಲೇ ಇಲ್ಲ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.